ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆ ಮೊದಲನೇ ಅಧ್ಯಾಯದ ಮುಂದುವರೆದ ಭಾಗ. 70. ಸಾಯಿ ಸಮರ್ಥರಲ್ಲಿ ಶರಣಾದವರನ್ನು ಸಾಯಿಯೂ ಅನೇಕ ಅವಘಡಗಳಿಂದ ರಕ್ಷಿಸಿದ್ದಾರೆ. ಆದುದರಿಂದ ನನ್ನ ಸ್ವಾರ್ಥ ಸುಖಕ್ಕಾಗಿ ನಾನು ಅವರ ಚರಣಗಳಿಗೆ ವಂದಿಸುತ್ತೇನೆ. 71. ಸತ್ಯವಾದ ಸ್ಥಿತಿಗನುಗುಣವಾಗಿ ಅವನು ಪೂರ್ಣವಾಗಿ ಬೇರೆಯಾಗಿದ್ದಾನೆ. ಭಕ್ತಿಯ ಸಂತೋಷವನ್ನು ಅನುಭವಿಸಲೆಂದು ಅವನು ಅನೇಕ ರೂಪಗಳನ್ನು ಧರಿಸುತ್ತಾನೆ ಮತ್ತು ಭಕ್ತರಿಗಾಗಿ ಅನೇಕ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ. ಅಂತಹ ಪ್ರೀತಿ ಪಾತ್ರನಿಗೆ ನಾನು ವಂದಿಸುತ್ತೇನೆ. 72. ಯಾರು ಸಕಲ ಜೀವಿಗಳಲ್ಲೂ ಪರಮಾತ್ಮ ಸ್ವರೂಪನಾಗಿರುವನೋ, ಯಾರು ಆತ್ಮಜ್ಞಾನದ ನೆಲೆಯಾಗಿರುವನೋ, ಯಾರು ಸೂಕ್ಷ್ಮ ಜ್ಞಾನ ರೂಪವಾಗಿರುವನೋ ಅಂತಹ ಪ್ರೀತಿ ಪಾತ್ರನಿಗೆ ನಾನು ವಂದಿಸುತ್ತೇನೆ. 73. ನೀನೇ ನನ್ನ ಅಂತಿಮ ಗುರಿ, ನೀನೇ ನನಗೆ ಆಶ್ರಯದಾತ, ನಿನ್ನ ಭಕ್ತರ ಭಕ್ತಿಯನ್ನು ನೆರವೇರಿಸುವವನೇ ಓ ಗುರುರಾಯ, ನೀನೇ ಪರಮಾನಂದದ ಅವತಾರ. 74. ಈಗ ಸಕಲ ಜೀವ ಜಂತುಗಳಿಗೂ ವಂದಿಸುತ್ತೇನೆ. ದೇವರು ಸಕಲ ಜೀವರಾಶಿಗಳಲ್ಲೂ ಇದ್ದಾನೆ. ನನಗೆ ನಿನ್ನ ಆಶ್ರಯ ನೀಡು. 75. ಸಕಲ ಜೀವಜಂತುಗಳಿಗೂ ಪ್ರಣಾಮ ಸಲ್ಲಿಸುತ್ತೇನೆ. ಅದರಿಂದ ವಿಶ್ವಾತ್ಮನು ಸಂತಸಗೊಳ್ಳಲಿ. ದೇವರು ಸರ್ವವ್ಯಾಪಿ, ಎಲ್ಲೆಲ್ಲೂ ಹಾಸು ಹೊಕ್ಕಾಗಿರುವವನು ಮತ್ತು ನಿಷ್ಪಕ್ಷಪಾತಿಯು. 76. ನಾನು ಪ್ರಾರಂಭಿಸುವುದನ್ನು ಪೂರ್ಣಗೊಳಿಸಲು ಈ ನಮಸ್ಕಾರಗಳು. ಇದು ಈ ಗ್ರಂಥದ ಮಂಗಳಾಚರಣೆ. ಮುಂದೆ ಈ ಗ್ರಂಥದ ಪ್ರಯೋಜನವನ್ನು ನಿವೇದಿಸುತ್ತೇನೆ. 77. ಸಾಯಿಯು ನನ್ನನ್ನು ಅನುಗ್ರಹಿಸಿ ಸಹಾಯ ಮಾಡಿದ ಸಮಯದಿಂದ ನಾನು ಅವನನ್ನೇ ಹಗಲು ರಾತ್ರಿ ನೆನೆಯುತ್ತೇನೆ. ಅವನು ನನ್ನ ಪ್ರಾಪಂಚಿಕ ಭಯವನ್ನು ನಾಶ ಮಾಡಿದ್ದಾನೆ ಮತ್ತು ಜನನ ಮರಣಗಳೆಂಬ ಸಂಸಾರ ಚಕ್ರದ ಭಯವನ್ನು ದೂರ ಮಾಡಿದ್ದಾನೆ. 78. ನನಗಾಗಿ ಅಲ್ಲ, ಕೇವಲ ಯಾವುದೇ ಪ್ರಾರ್ಥನೆಗಾಗಿ ಅಲ್ಲ, ಇನ್ನು ಯಾವುದೇ ತಪಸ್ಸಿಗಾಗಿ ಅಲ್ಲ, ನಾನು ಕೇವಲ ಒಂದೇ ಒಂದು ರೂಪವನ್ನು ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡಿದ್ದೇನೆ. ಅದೇ ಪರಿಶುದ್ಧವಾದ ಸಾಯಿಯ ಸ್ವರೂಪ. 79. ಸಾಯಿಯ ಮುಖವನ್ನು ದೃಷ್ಟಿಸಿದೊಡನೆಯೇ ಹಸಿವು ಬಾಯಾರಿಕೆಗಳು ಮರೆತು ಹೋಗುತ್ತವೆ. ಇತರ ಸುಖಗಳ ಬೆಲೆ ಏನು? ಪ್ರಾಪಂಚಿಕ ದುಃಖಗಳೆಲ್ಲವೂ ಮರೆತು ಹೋಗುತ್ತವೆ. 80. ಭಕ್ತನು ಬಾಬಾರವರ ಕಣ್ಣುಗಳನ್ನು ದೃಷ್ಟಿಸಿದೊಡನೆಯೇ ತನ್ನನ್ನು ತಾನೇ ಮರೆಯುತ್ತಾನೆ. ಪ್ರೀತಿಯ ಅಲೆಗಳು ಅಂತರಂಗದಿಂದ ಉಕ್ಕಿ ಬಂದು ಇಡೀ ವಿಶ್ವವನ್ನೇ ಭಕ್ತಿಯ ಸಾಗರದಲ್ಲಿ ಮುಳುಗಿಸುತ್ತವೆ. 81. ಕರ್ಮ, ಧರ್ಮ, ಮತ, ಗ್ರಂಥಗಳು, ಪುರಾಣಗಳು, ಯೋಗ, ಯಜ್ಞಗಳು, ವಿಧಿವತ್ತಾದ ಕರ್ಮಗಳು, ತೀರ್ಥಯಾತ್ರೆ, ತಪಶ್ಚರ್ಯೆ ಎಲ್ಲವೂ ಸಾಯಿಯ ಚರಣಗಳಲ್ಲೇ ಇವೆ. 82. ಗುರುವಿನ ಬೋಧನೆಗಳನ್ನು ಪೂರ್ಣವಾಗಿ ಚಾಚೂ ತಪ್ಪದೆ ಪರಿಪಾಲಿಸುವುದರಿಂದ ನಿಶ್ಚಲವಾದ ಶ್ರದ್ಧೆ ಮತ್ತು ಸ್ಥಿರತೆ ಉಂಟಾಗುತ್ತದೆ. 83. ನನ್ನ ಹಿಂದಿನ ಜನ್ಮದ ಪುಣ್ಯ ಕರ್ಮಗಳ ಫಲದಿಂದಲೇ ಸಾಯಿ ಚರಣಗಳಲ್ಲಿ ಆಸಕ್ತಿ ಹೆಚ್ಚಾಗಿದೆ ಮತ್ತು ಅವನ ಅಸೀಮಿತ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸಿದ್ದೇನೆ. ಅದನ್ನು ಪೂರ್ಣವಾಗಿ ಹೇಗೆ ವರ್ಣಿಸಲಿ? 84. ಸಾಯಿ ಚರಣಗಳಲ್ಲಿ ಆಸಕ್ತಿ ಮತ್ತು ಭಕ್ತಿಯನ್ನು ಸೃಷ್ಟಿಸುವ ಶಕ್ತಿಯು ನಾನು ಪ್ರಾಪಂಚಿಕ ಕಾರ್ಯದಲ್ಲಿ ತೊಡಗಿದ್ದರೂ ವಿಶೇಷವಾಗಿ ನಿರ್ಮೋಹತ್ವವನ್ನು ಉಂಟುಮಾಡಿ ಪರಮಾನಂದವನ್ನು ನೀಡುತ್ತದೆ. 85. ಅನೇಕ ಜನರು ವಿವಿಧ ಭಕ್ತಿ ಮಾರ್ಗಗಳನ್ನು ವಿವರಿಸಿದ್ದಾರೆ. ನಾನು ನನಗೆ ತಿಳಿದಂತೆ ಅವುಗಳನ್ನು ಗುಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. 86. ಅಂತರಾತ್ಮದ ಜೊತೆ ಸಾಮ್ಯರಸ್ಯ ಸಂಬಂಧವನ್ನು ರೂಪಿಸುವುದು ಅತ್ಯಂತ ಪ್ರಧಾನವಾದ ಭಕ್ತಿ ಮಾರ್ಗವಾಗಿದೆ. ವೇದಶಾಸ್ತ್ರಗಳ ಪಾರಂಗತರು ಮತ್ತು ಜ್ಞಾನಿಗಳಾದ ಆಧ್ಯಾತ್ಮ ಗುರುಗಳು ಈ ರೀತಿ ತಿಳಿಸಿದ್ದಾರೆ. 87. ಪೂಜೆ ಮತ್ತು ಅರ್ಚನೆಗಳು ನಾವು ಭಗವಂತನಿಗೆ ತೋರಿಸುವ ಪ್ರೀತಿಯ ಸಂಕೇತಗಳೆಂದು ಪರಾಶರರು ಮತ್ತು ವ್ಯಾಸರು ಬೋಧಿಸಿದ್ದಾರೆ. 88.
ಗುರುವಿಗಾಗಿ ಪಾರಿಜಾತ ಮತ್ತಿತರ ಹೂವುಗಳನ್ನು ತೋಟಗಳಿಂದ ತೆಗೆದುಕೊಂಡು ಬಂದು ಗುರುವಿನ ನಿವಾಸದ ಅಂಗಳವನ್ನು ಗುಡಿಸಿ ನೀರು ಚಿಮುಕಿಸಿ ಗೋಮಯದಿಂದ ಚೊಕ್ಕಟ ಮಾಡಬೇಕು. 89. ಮೊಟ್ಟ ಮೊದಲಿಗೆ ಸ್ನಾನ ಮಾಡಿ ಸುಪ್ರಭಾತವನ್ನು ಹೇಳಿ ಸುಗಂಧವನ್ನು ಸಿದ್ಧಪಡಿಸಿ ಗುರುದೇವನಿಗೆ ಗಂಧವನ್ನು ಲೇಪಿಸಿ ಗುರುವಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಅಂದರೆ ಹಾಲು, ಜೇನು, ತುಪ್ಪ, ಮೊಸರು ಮತ್ತು ಸಕ್ಕರೆಗಳಿಂದ ಅಗರಬತ್ತಿಯನ್ನು ಹಚ್ಚಿ ದೀಪವನ್ನು ಬೆಳಗಬೇಕು. 90. ಅನಂತರ ನೈವೇದ್ಯವನ್ನು ಸಮರ್ಪಿಸಿ ಕರ್ಪೂರ ದೀಪ ಮತ್ತು ಧೂಪಗಳಿಂದ ಆರತಿ ಮಾಡಬೇಕು. ಈ ರೀತಿ ಎಲ್ಲ ಸೇವೆಗಳನ್ನು ಪ್ರೀತಿಯಿಂದ ಮಾಡುವುದೇ ಅರ್ಚನೆ, ಅಂದರೆ ಉಪಾಸನೆ. 91. ಮೊದಲು ಮನೋಬುದ್ಧಿಗಳನ್ನು ನಿಷ್ಕಳಂಕಗೊಳಿಸಿ ಶುದ್ಧ ಬುದ್ಧ ದಿವ್ಯ ಮೂರ್ತಿಯನ್ನು ಆಮಂತ್ರಿಸಿ ಅರ್ಚನೆಯಲ್ಲಿ ನಿರತರಾಗಿ. 92. ಅನಂತರ ದೈವ ಭಾವವನ್ನು ತುಂಬಿಕೊಂಡು ಅರ್ಚನೆಯನ್ನು ಪೂರೈಸಿ ನಿಮ್ಮ ಹೃದಯದಲ್ಲಿ ಹಿಂದಿನ ದೈವತ್ವದ ಸ್ಥಿತಿಯನ್ನು ಪೂರ್ಣವಾಗಿ ಸ್ಥಿರಗೊಳಿಸಿ. 93. ಗರ್ಗಾಚಾರ್ಯರ ಅಭಿಪ್ರಾಯದಲ್ಲಿ ಇನ್ನೂ ಅನೇಕ ರೀತಿಯ ಭಕ್ತಿಗಳು ಇವೆ. ಭಗವಂತನನ್ನು ಕುರಿತು ಭಜನೆ ಹಾಡುವಾಗ ಮನಸ್ಸು ಸಂಪೂರ್ಣವಾಗಿ ತಲ್ಲೀನವಾಗಿರಬೇಕು. 94. ತನ್ನ ಸ್ವಸ್ವರೂಪದಲ್ಲೇ ಸದಾ ಸ್ಥಿರವಾಗಿರುವವನು ಧಾರ್ಮಿಕ ಕಥೆ ಮತ್ತು ಹಾಡುಗಳನ್ನು ಹಾಡುತ್ತಾ ಶಿಸ್ತಿನ ವರ್ತನೆಯನ್ನು ಅನುವು ಮಾಡಿಕೊಂಡಿರುವುದು ಮತ್ತೊಂದು ರೀತಿಯ ಭಕ್ತಿ ಮಾರ್ಗ ಎಂದು ಶಾಂಡಿಲ್ಯರು ವಿವರಿಸಿದ್ದಾರೆ. 95. ತಮಗೆ ಒಳ್ಳೆಯದು ಯಾವುದೆಂದು ಅರಿತಿರುವವರು, ವೇದಗಳಲ್ಲಿ ತಿಳಿಸಿರುವ ಮಾರ್ಗದಲ್ಲಿ ನಡೆಯುವವರು, ದುರ್ಮಾರ್ಗದಿಂದ ದೂರ ಇರುವವರು ತಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡಿರುತ್ತಾರೆ. 96. ನಾನು ಯಾವುದೇ ಕರ್ಮವನ್ನು ಮಾಡುವವನಲ್ಲ ಹಾಗೂ ಕರ್ಮಫಲಗಳನ್ನು ಅನುಭವಿಸುವವನೂ ಅಲ್ಲ ಎಂದು ಮಾಡುವ ಕರ್ಮದಲ್ಲಿ ಅಹಂಕಾರ ಇರುವುದಿಲ್ಲ ಮತ್ತು ಪರಮಾತ್ಮನಲ್ಲಿ ಒಂದಾಗುವ ಶರಣಾಗತ ಭಾವ ಇರುತ್ತದೆ. 97. ನಿನ್ನ ಎಲ್ಲ ಕರ್ಮಗಳನ್ನು ಇದೇ ಭಾವನೆಯಿಂದ ಮಾಡು, ಅಂದರೆ ನೀನು ಕರ್ಮವನ್ನು ಮಾಡದೇ ಇರುವ ಸ್ಥಿತಿಯನ್ನು ತಲುಪುವೆ. ಕರ್ಮಗಳನ್ನು ತ್ಯಾಗ ಮಾಡಲು ಸಾಧ್ಯವಾಗದಿದ್ದರೂ ಕರ್ಮ ಫಲಗಳನ್ನು ಮಾತ್ರ ತ್ಯಾಗ ಮಾಡಲು ಸಾಧ್ಯವಾಗುತ್ತದೆ. ಓಂ ಸಾಯಿರಾಮ್.